ನೀನು ಹೋಗಿ ಜನತಾದಳದವರು ಹಿಟ್ ಅಂಡ್ ರನ್ ಬ್ಲ್ಯಾಕ್ ಮೇಲ್ ಕುಮಾರಸ್ವಾಮಿ, ನೀನು ಹಿಟ್ ಅಂಡ್ ರನ್ ಕುಮಾರಸ್ವಾಮಿ, ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿಯನ್ನು ಎದುರಿಸಕ್ ಹೋದೆ ನೀನು. ಆ ಜಿ ಟಿ ದೇವರು ಕೆಲವು ಸ್ಟೇಟ್ಮೆಂಟು, ಮಗನ ಕೆಲವು ಸ್ಟೇಟ್ಮೆಂಟು, ನೀನು ಸ್ಟೇಟ್ಮೆಂಟು. ಯಾಕೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ನಡೀತಾ ಇದೆಯಾ? ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನೇ ಮುಳುಗಿ ಈ ಪಾಪದ ಕೊಡಗಿನಲ್ಲಿ ನೀವಿಬ್ರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ. ಇದು ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ಬಿಜೆಪಿಯವರು ಏನು ಸುಮಾರು 25 ಹಗರಣಗಳಿವೆ, ಆ ಪುಸ್ತಕ ಕೂಡ ನಾವು ಬಿಡುಗಡೆ ಮಾಡ್ತೇವೆ. ಒಂದೊಂದೇ ಕೇಳ್ತಾ ಇದ್ದೀನಿ, ನಾವು ಒಂದೇ ದಿನ ಕೇಳ್ತಾ ಇಲ್ಲ ನಿಮ್ಗೆ. ಈಗ ಏನು ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರು, ಏನು ಜಾರ್ಜ್ ಅವರು ಮಾತಾಡಿದ್ರು, ನಾವೇನು ಮಾತಾಡಿದ್ದೀವಿ, ಏನ್ ಜಮೀರ್ ಮಾತಾಡಿದ್ರು, ಏನ್ ದಿನೇಶ್ ಮಾತಾಡಿದ್ರು, ಅದಕ್ಕೆ ಉತ್ತರ ಕೊಡಿ. ನಾನು ಮೂಲ ವಿಚಾರ ಏನಿಲ್ಲ ಅಲ್ಲಿ ಮಾತಾಡಕ್ಕೆ. ಏನು ಬ್ಯಾಂಕ್ನಲ್ಲಿ ಏನು ಈ ಹಗರಣಗಳು, ನಿಮ್ಮ ಅವಧಿಯಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಬಡವರ ಬೋವಿ ಹಣ, ಜಿಲ್ಲಾ ಪಂಚಾಯತಿ ಹಣ, ಕಿಯಾನಿಕ್ಸ್ನಲ್ಲಿ ಏನು ಹಣ ವರ್ಗಾವಣೆ ಮಾಡಿ ನೀವು ನುಂಗಿ ಇನ್ನ ಮೈಯಲ್ಲಿ ಆ ಕೊಳಕಿದೆಯಲ್ಲ, ಆ ಕೊಳಕನ್ನ ಕಕ್ಕಿಸ್ಬೇಕು ನಾವು. ಈ PSI ಹಗರಣ ಏನ್ ನಡೀತಲ್ಲ, ನೀವೇ ಒಪ್ಕೊಂಡೆಲ್ಲ ರದ್ದು ಮಾಡಿದ್ರಲ್ಲ. ನಿಮ್ಮ ಹೋಮ್ ಮಿನಿಸ್ಟರ್, ನಿಮ್ಮ CM ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಹಗರಣನೇ ಇಲ್ಲ ಮುಖ್ಯಮಂತ್ರಿಗಳದು, ಅವ್ರು ರಾಜೀನಾಮೆ ಕೊಡ್ತಾ ಇದ್ರಿ. ನಿಮ್ಮ ಹಗರಣಕ್ಕೆ ಯಾಕೆ ನೀವು ರಾಜೀನಾಮೆ ಕೊಡ್ಲಿಲ್ಲ? ನಿಮ್ಮ ಬೋವಿ ಹಗರಣದಲ್ಲಿ, ನಿಮ್ಮ ಏನು ದೇವರಾಜರ ನಿಗಮದಲ್ಲಿ, ನಿಮ್ಮ RDPR ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಹಗರಣಗಳು ನಡೆದವು, ಸಾಬೀತಾಗಿ ಎಲ್ಲ ಜೈಲಿಗೆ ಹೋದ್ರಲ್ಲ. ಯಾಕೆ ನಿಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ಲ? ಮಂತ್ರಿಗಳು ರಾಜೀನಾಮೆ ಕೊಡ್ಲಿಲ್ಲ. ನಾನು ಹೇಳಿದ್ದಲ್ಲ, ಗುಳಿ ಶೇಖರ್ ಏನ್ ಹೇಳ್ದ, ಯತ್ನಾಳ್ ಏನ್ ಹೇಳ್ದ, ಬೇರೆ ಮಂತ್ರಿಗಳೇನ್ ಹೇಳ್ದ, ಕುಮಾರಸ್ವಾಮಿ ಏನ್ ಹೇಳಿದ್ರು. ಕುಮಾರಸ್ವಾಮಿ ಮೈಸೂರಲ್ಲಿ ಏನ್ ಭಾಷಣ ಮಾಡಿದ್ರು, ಬೆಂಗಳೂರಲ್ಲಿ ಏನ್ ಮಾಡಿದ್ರು, ಪ್ರಧಾನಮಂತ್ರಿ ಮೋದಿಗಳ ಬಗ್ಗೆ ಏನ್ ಮಾತಾಡಿದ್ರು, ದೇವೇಗೌಡರು ಅಮಿತ್ ಶಾ ಬಗ್ಗೆ ಏನ್ ಮಾತಾಡಿದ್ರು, ಏನೆಲ್ಲ ಮರ್ತು ಬಿಟ್ರ ತೋರಿಸ್ಬೇಕಾ? ಯಡಿಯೂರಪ್ಪನವರು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದಾಗ ನಾನು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವರಿಬ್ಬರು ಬಂದು ಗವರ್ನರ್ಗೆ ಬಂದು ಲೆಟರ್ ಕೊಟ್ಬಿಟ್ಟು ನಿನ್ನನ್ನು ಬರೀ ಜಾತ್ಯತೀತ ತತ್ವವನ್ನು ಉಳಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿ ಮಾಡಿದಾಗ ಯಡಿಯೂರಪ್ಪನವರು ನನಗೇನು ಹೇಳಿದ್ರು, DK ಶಿವಕುಮಾರ್, ಈ ಅಪ್ಪ ಮಕ್ಕಳು ಹುಷಾರು ನನಗೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನ ಜೈಲು ಕಳಿಸ್ಬಿಟ್ಟೆ ನೀನು. ಯಾವುದೋ ಕೇಸ್ ಹಾಕ್ಸ್ಬಿಟ್ಟು ಗವರ್ನರ್ ಕೈಲಿ ಹಾಕ್ಸ್ಬಿಟ್ಟು ಜೈಲು ಕಳಿಸ್ಬಿಟ್ಟೆ. ಈಗ ಏನ್ ತಬ್ಬಾಡ್ತಾ ಇದ್ದಾರೆ.